ಬಸ್ ಅಲ್ಲ ಇವಾಗೇನ ಬಂದಿದ್ದು? ಹೌದಮ್ಮ, ಇವಾಗೆ ಬಂದಿದ್ದು. ಎಲ್ಲರೂ ಚೆನ್ನಾಗಿದ್ದೀರಾ? ಅಮ್ಮ ಹೇಗಿದ್ದೀಯಾ ನೀನು? ಚೆನ್ನಾಗಿದ್ದೀಯಾ? ಹ್ಞೂ ನಮ್ಮ ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಂದಿದ್ದು ತುಂಬ ಖುಷಿ ಆಯಿತು. ಬಾ, ಏನು ಸಮಾಚಾರ ಬಂದಿದ್ದು? ಏನಿಲ್ಲಮ್ಮ, ಸುಮ್ಮನೆ ಬೇಜಾರು, ಹಿಂಗೆ ಬಂದೆ. ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ. ಅಣ್ಣ ಇದ್ದಾರೆ ನಮ್ಮ. ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಏನಾಯಿತು? ಏನಾದರೂ ಸಮಸ್ಯೆನೇನೆ ಮನೇಲಿ? ಆ ಥರ ಏನಾದರೂ ಇದ್ದರೆ ಹೇಳು, ನೋಡೋಣ. ಯಾಕೆ ಸಾಳ, ಏನಾಯ್ತಮ್ಮ? ನೆನ್ನೆ ತಾನೇ ಚೆನ್ನಾಗಿ ಫೋನಲ್ಲಿ ಮಾತಾಡ್ದೆ, ಇವಾಗಲೇ ಇಷ್ಟು ಸಪ್ಪಗಾಗಿದೆಯಾ? ಏನಾಯ್ತು ಅಂತ ಹೇಳು. ಆಯ್ ಅತ್ತೆ, ಯಾವಾಗ ಬಂದೆ ಅತ್ತೆ ನೀನು? ನನಗೋಸ್ಕರ ಏನು ತಂದಿದ್ಯಾ? ಆ ಬ್ಯಾಗಲ್ಲಿ ಚಾಕ್ಲೇಟ್ಸ್ ಇದ್ದಾವೆ, ತೊಗೊಂಡೋಗಿ ತಿನ್ನು, ಆಟ ಆಡ್ಕೊ ಹೋಗು. ಆಮೇಲೆ ಬಂದು ನಿನ್ನ ಮಾತಾಡ್ತೀನಿ, ಆಯಿತಾ? ಥ್ಯಾಂಕ್ ಯು ಅತ್ತೆ. ಏನಮ್ಮ ಸಮಾಚಾರ? ನೆನ್ನೆಲ್ಲ ಚೆನ್ನಾಗಿದ್ದೆ, ಇವಾಗಲೇ ಮುಖ ಬೆಚ್ಚಗೆ ಮಾಡ್ಕೊಂಡು ಬಂದಿದ್ಯಲ್ಲ, ಏನಾಯ್ತು ಹೇಳು? ಏನಾದರೂ ಜಗಳನಾ? ಕಾಫಿ ತರಲ ಸಾಳ? ಸ್ವಲ್ಪ ಕಾಫಿ ಕೊಡಿ, ಆಮೇಲೆ ಮಾತಾಡೋಣ ಎಲ್ಲರೂ ಕೂತ್ಕೊಂಡು, ಸರಿನಾ? ಏನಿಲ್ಲ, ಹಬ್ಬ ಬಂತಲ್ಲ, ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು. ಅದಕ್ಕೆ ಅಣ್ಣನ ಹತ್ರ ಸ್ವಲ್ಪ ದುಡ್ಡು ಕೇಳಿ ದುಡ್ಡು ತೊಗೊಂಡೋಗೋಣ ಅಂತ ಬಂದೆ ಅಮ್ಮ. ಇವಾಗೇನಕ್ಕೆ ದುಡ್ಡು? ಮನೆಯಲ್ಲ 2 ಲಕ್ಷ ತೊಗೊಂಡೋಗಿದ್ಯಾ, ಇವಾಗ ಮತ್ತೆ ದುಡ್ಡು ಅಂತ ಬಂದಿದ್ಯಾ? ನಾವು ಹಬ್ಬ ಮಾಡಬೇಕು ಕಣೆ. ಅಲ್ಲಮ್ಮ, ಮೊನ್ನೆಯಲ್ಲ 2 ಲಕ್ಷ ತೊಗೊಂಡು ಹೋದಲ್ಲ ಸಾಳ, ಇವಾಗ ಮತ್ತೆ ದುಡ್ಡು ಅಂತಂದ್ರೆ ಎಲ್ಲಿಂದ ತರೋದು? ಅನ್ಕೊಂಡಾಗೆಲ್ಲ ದುಡ್ಡು ಅಂತ ಬರ್ತೀಯಲ್ಲಮ್ಮ, ಏನಮ್ಮ, ಎಲ್ಲಿಂದ ನಮ್ಮ ತರೋದು ನಾವು ದುಡ್ಡು? ನನ್ನ ಕಷ್ಟ ನಿಮ್ಮ ಹತ್ರ ಅಲ್ದಂಗೆ ಯಾರ ಹತ್ರ ಹೇಳ್ಕೊಳ್ಳಿ ಅದಕ್ಕೆ. ಅಮ್ಮ, ನೀನಾದರೂ ಅರ್ಥ ಮಾಡ್ಕೊಳಮ್ಮ. ನನ್ನ ಕಷ್ಟ ನೀವಲ್ದಿದ್ರೆ ಯಾರಮ್ಮ ಅರ್ಥ ಮಾಡ್ಕೊತೀರ? ಸರಿ, ಮೊನ್ನೆ ತೊಗೊಂಡೋಗಿದ್ದು ದುಡ್ಡು ಏನು ಮಾಡಿದೆ? 2 ಲಕ್ಷ ಅಂತ ಕಡಿಮೆ ಅಮೌಂಟ್ ಅಲ್ವಲ್ಲ? ನಮ್ಮ ಮನೇಲಿ ನಿನಗೆ ಗೊತ್ತಲ್ಲಮ್ಮ, ನಾವಿರೋದು 11 ಜನ, ಎಷ್ಟಿದ್ರೂ ಸಾಲಲ್ಲ. ದುಡಿಯೋರು ಕಡಿಮೆ, ತಿನ್ನೋರು ಜಾಸ್ತಿ. ಏನು ಮಾಡಲಿ ಹೇಳು? ದುಡಿಯೋರು ಕಡಿಮೆ ಅಂದರೆ ಹೆಂಗೆ ಸಾಳ? ದುಡಿಬೇಕಮ್ಮ, ಗಂಡಸರು ಹೆಂಗಸರು ಎಲ್ಲರೂ ದುಡಿಬೇಕು. ಕುತ್ಕೊಂಡು ತಿನ್ನೋರು ಜಾಸ್ತಿ ಆಗಿ ದುಡಿಯೋರು ಕಡಿಮೆ ಆದರೆ ಹೆಂಗೆ ಹೇಳು? ಹೌದು, ರಾಣಿ ಹೇಳಿದ ಸರಿ. ಕುತ್ಕೊಂಡು ತಿನ್ನೋರು ಜಾಸ್ತಿ ಇತ್ತು, ದುಡಿಯೋರು ಕಡಿಮೆ ಆದರೆ ಕುತ್ಕೊಂಡು ತಿನ್ನೋರಿಗೆ ಎಲ್ಲಿಂದ ತರೋದು ಹೇಳು? ಎಲ್ಲರೂ ದುಡಿಯೋದು ಕಲೀರಿ. ಆ ಮನೇಲಿ ಹೆಂಗಸರು ಕೆಲಸಕ್ಕೆ ಹೋಗ್ಬಾರ್ದಂತಮ್ಮ. ಏನು ಮಾಡಲಿ ಹೇಳು? ನಾವು ಎಜುಕೇಟೆಡ್ ಆಗಿದ್ದು ಹೋಗೋಕ್ಕಾಗ್ತಾಯಿಲ್ಲ ಕೆಲಸಕ್ಕೆ. ಹೆಂಗಸರು ಮನೇಲಿ ಇರಬೇಕಂತೆ, ಗಂಡಸರು ದುಡಿಬೇಕಂತೆ. ಹಂಗಂತ ಗಂಡಸರೆಲ್ಲ ನಮ್ಮ ಮನೇಲಿ ಹಾಗೆ ಹೇಳ್ತಾರೆ. ಅದನ್ನು ನೀನು ನಿಮ್ಮ ಮನೇಲಿ ಅರ್ಥ ಮಾಡಿಸ್ಬೇಕಮ್ಮ. ನೀನು ಒಬ್ಳು ಓದ್ಕೊಂಡಿದ್ದವಳಾಗಿದ್ದು ಆ ಥರ ಅನ್ಎಜುಕೇಟೆಡ್ ಥರ ಆಡೋದು ಒಳ್ಳೆಯದಲ್ಲ. ನೀನು ಅವರಿಗೆಲ್ಲ ಅರಿವು ಮೂಡಿಸ್ಬೇಕು. ಸರಳ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಡ್ಬೇಡಮ್ಮ. ಪದೇ ಪದೇ ನಾವು ಬಂದು ತವ್ರ ಮನೆಯಲ್ಲಿ ದುಡ್ಡು ಕೇಳೋದ್ರಿಂದ ನಮ್ಮ ಮರ್ಯಾದೆನೇ ಕಡಿಮೆ ಆಗೋದು. ನಿನ್ನ ಜಾಗದಲ್ಲಿ ನಾನಿದ್ರು ಅಷ್ಟೇ. ನನಗೆ ದುಡ್ಡು ನೀವೇನು ಫ್ರೀಯಾಗಿ ಕೊಡಬೇಡಿ, ಸಾಲ ಅಂತ ಕೊಡಿ. ಅದನ್ನು ನಿಮ್ಗೆ ವಾಪಸ್ ಕೊಡೋ ಜವಾಬ್ದಾರಿ ನಂದು. ನೀನು ಹಿಂಗೆ ಸಾಲ ತೀರಿಸ್ತೀಯಾ? ನಿನಗೆಲ್ಲಿಂದ ಬರುತ್ತೆ ದುಡ್ಡು? ನೀನು ಬೇರೆಯವ್ರ ಹತ್ರ ತೊಗೊಂಡೆ ನಮಗೆ ಕೊಡಬೇಕಲ್ವಾ? ಏನಮ್ಮ ಸರಳ, ಯಾವಾಗ ಬಂದಮ್ಮ? ಆಗಲೇ ಕಾಫಿ ಕುಡಿತಾ ಇದೆಯಾ? ಆರಾಮಾಗಿದ್ದೀಯಮ್ಮ? ನಿನ್ನ ಗಂಡ ಚೆನ್ನಾಗವನಮ್ಮ? ಬಾಪ್ಪ, ನಿನ್ನ ತಂಗಿ ಕಷ್ಟ ನೀನು ಕೇಳು, ನಾವೇ ಕೇಳೋದೇನೈತೆ? ನನ್ನ ತಂಗಿ ಕಷ್ಟ ಯಾರು ಕೇಳ್ತಾರೆ? ಅಣ್ಣ ಅಲ್ಲದೆ ಬೇರೆ ಯಾರು ಕೇಳ್ತಾರೆ? ಅಣ್ಣ, ನಾನು ಚೆನ್ನಾಗಿದ್ದೀನಣ್ಣ. ನಿನ್ನ ಹತ್ರನೇ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಅಮ್ಮನೂ ಅತ್ತಿಗೆ ಇದ್ರು ಮನೆಯಲ್ಲಿ, ನೀನು ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಅತ್ತಿಗೆ ಕಾಫಿ ಕೊಟ್ಟಿದ್ದಾರೆ, ಕುಡಿತಾ ಇದ್ದೀನಿ. ಅವಳು ಮತ್ತೆ ದುಡ್ಡು ಕಾಸು ಅಂದ್ಕೊಂಡು ಬಂದವಳಪ್ಪ. ಮೊನ್ನೆಲ್ಲ 2 ಲಕ್ಷ ಇಸ್ಕೊಂಡು ಹೋಗಿದ್ದಾಳೆ, ಇವಾಗ ಮತ್ತೆ ದುಡ್ಡು ಬೇಕು ಅಂತ ಬಂದಿದ್ದಾಳೆ. ಅದೇನೋ ನೋಡಪ್ಪ, ನಿನ್ನ ತಂಗಿ ಹತ್ರ ನೀನೇ ಮಾತಾಡು. ಆಯ್ತು ಬಿಡವ, ನೋಡೋಣ. ಊಟ ಗೀಟ ಮಾಡಿ ಮಾತಾಡೋಣ ಇರು. ಅಣ್ಣ, ನೀನು ದುಡ್ಡು ಕೊಡ್ತೀನಿ ಅಂದರೆ ಇದ್ದು ಊಟ ಮಾಡ್ಕೊಂಡು ಹೋಗ್ತೀನಿ ಅಣ್ಣ. ಇಲ್ಲ ಅಂದರೆ ನಾನು ಈಗಲೇ ಹೋಗಬೇಕು, ನನಗೆ ಮನೇಲಿ ತುಂಬ ಕೆಲಸ ಇದೆ. ಈಗ ಮೊನ್ನೆ ಎಲ್ಲ 2 ಲಕ್ಷ ಕೊಟ್ಟಿದ್ದೀವಿ, ಮತ್ತೆ ತಿರ್ಗಿ ಕಾಸು ಅಂತ ಬಂದರೆ ಎಲ್ಲಿಂದ ಕೊಡೋದಮ್ಮ? ಈಗ ನಿನ್ನ ಗಂಡ ಏನು ಮಾಡ್ತಾನೋ ಅದು, ಅವನು ಕರ್ಕೊಂಡು ಬರಬೇಕಾಗಿತ್ತು ಜೊತೆಯಲ್ಲಿ. ಆಗಲ್ಲ ಈ ಥರ ಕಾಸು ಕೇಳಿದ್ರೆ ಹೆಂಗೆ? ಹಾಂ, ನಮ್ಮದು ಫ್ಯಾಮಿಲಿ ಇದೆ, ನಿಮಗೂ ಗೊತ್ತಾಗ್ಬೇಕು ತಾನೆ. ಅಲ್ಲ, ಅವಳೇನೋ ನೋವಲ್ಲಿ ಬಂದಿದ್ದಾಳೆ, ನೀವು ಯಾಕೆ ಹೆಂಗೆ ಸಿಡುತ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡಿಕೊಂಡು ತಂಗಿ ಹತ್ರ ಮಾತಾಡಿ ಅವಳಿಗೇನೋ ಸಮಾಧಾನ ಮಾಡಿ ಕಳಿಸ್ರಿ. ಹೇಳೋಬ, ಏನು ನಿನ್ನ ಕಷ್ಟ ಅಂತ? ಅಣ್ಣ, ನಾನು ಇನ್ನೂ ಹೆಚ್ಚಾಗಿ ಓದ್ಕೊತೀನಿ ಅಂತಂದರೆ, ಇಲ್ಲಮ್ಮ ವಯಸ್ಸಿಗೆ ಬಂದು ಹುಡುಗಿ ಮದುವೆ ಮಾಡಬೇಕು ಅಂತ ಮದುವೆ ಮಾಡಿ ಕಳಿಸ್ಬಿಟ್ರಿ. ಈಗ ಆ ಮನೇಲಿ ನೋಡಿದ್ರೆ ನನಗೆ ಹೋಗು ನಿಮ್ಮ ಮನೆಗೆ ಹೋಗಿ ದುಡ್ಡು ತೊಗೊಂಬ ಅಂತಾರೆ. ನಾನು ಇಲ್ಲಿಗೆ ಬಂದರೆ ನೀವು ಇಲ್ಲೇ ಹೇಳ್ತೀರಾ, ನಿನ್ನ ಮನೆ ಇದಲ್ಲ, ಅಲ್ಲಿ ಹೋಗು, ಅಲ್ಲೇ ಇರಬೇಕು ನೀನು ಅಂತ. ನಾನು ಎಲ್ಲಿ ಅಂತ ಎಲ್ಲಿ ಹೇಳೋಣ? ನೀವೇ ಹೇಳಿ. ಕೊಟ್ಟೆಣ್ಣು ಕುಲುಕೊರಗು ಅಂತಾರೆ. ಒಂದು ಸಲ ಮದುವೆ ಮಾಡಿಕೊಟ್ಟಾದ್ಮೇಲೆ ನೀನು ಆ ಮನೆಗೆ ಸೇರಿದವಳು. ಇದು ನಿನ್ನ ಮನೆ ಯಾವತ್ತಿಗೂ ಆಗಲ್ಲ. ನೀನು ಈ ಮನೆಗೆ ನೆಂಟ್ರಷ್ಟೆ. ಆಯಿತು, ಒಂದ್ಸಲಿ ಭಾವನ ಕರೆದು ಮಾತಾಡೋಣ, ಏನು ವಿಚಾರ ಅಂತ, ಯಾಕೆ ಈ ರೀತಿ ಪದೇ ದುಡ್ಡು ಕೇಳ್ತಾ ಇದ್ದಾರೆ ಅಂತ. ಅವ್ರನ್ನ ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲಣ್ಣ. ಅವ್ರು ಇಲ್ಲಿ ಬಂದರೆ ಒಂಥರ ನಾಟಕ, ಅಲ್ಲಿ ಅವ್ರ ಮನೇಲಿದ್ದರೆ ಇನ್ನೊಂಥರ ನಾಟಕ. ಎರಡೂ ಕಡೆ ನಾಟಕ ನಾನು ನೋಡಿಬಿಟ್ಟಿದ್ದೀನಿ. ಇಲ್ಲಿ ಬಂದರೆ ನಿಮ್ಮ ಜೊತೆ ಪ್ರೀತಿಯಿಂದ ಇರ್ತಾರೆ, ಆದರೆ ನನ್ನನ್ನು ಕೆಟ್ಟೋಳು ಮಾಡ್ತಾರೆ ಅಷ್ಟೇ. ಹಾಗಂತ ನೀನು ಬಂದಾಗೆಲ್ಲ ದುಡ್ಡು ಕೊಡ್ತಾ ಹೋದರೆ ಇದಕ್ಕೆ ಕೊನೆಯಲ್ಲಿರುತ್ತೆ ಹೇಳು?
ನಿನ್ನ ಮನೆ ಜವಾಬ್ದಾರಿ ನಾವು ನಿಮ್ಮ ಮನೆಯವರೇ ತೊಗೊಬೇಕು. ನಾವು ತೊಗೊಳೋದಕ್ಕಾಗೋದಿಲ್ಲ. ನಮಗೂ ಮಕ್ಕಳು ಮೊಮ್ಮಕ್ಕಳು ನಮ್ಮ ಮನೇಲೂ ಹಬ್ಬ ಹರಿದಿನ ಎಲ್ಲ ಮಾಡಬೇಕು. ಹಾಗಂತ ನಾವು ನಮ್ಮ ಮನೆ ಸೊಸೆನವ್ರ ತವ್ರ ಮನೆ ಕಳ್ಸೋಕ್ಕಾಗುತ್ತೇನು? ಸರಿನಮ್ಮ, ಆಯಿತು. ನನ್ನ ದಾರಿ ನನಗೆ ಇಲ್ಲಿಗೆ ಬಂದು ತಪ್ಪಾಯಿತು ನಂದು. ಸರಳ, ನೀನು ಬೇಜಾರು ಮಾಡ್ಕೊಂಬೇಡ. ದುಡ್ಡು ನಾವು ಕೊಡ್ತೀವಿ, ಎಲ್ಲಿವರೆಗೂ ಕೊಡೋದಕ್ಕಾಗುತ್ತೆ? ಈ ಸಲ ತೊಗೊಂಡೋಗು, ನಿಮ್ಮ ಮನೆಯವ್ರ ಹತ್ರ ಕೂತ್ಕೊಂಡು ಮಾತಾಡು. ಇದು ಕೊನೆ ಸಲ ಪದೇ ಪದೇ ನಾನು ಹೋಗಿ ದುಡ್ಡು ಕೇಳೋದಕ್ಕಾಗೋದಿಲ್ಲ ಅಂತ. ಕಷ್ಟ ಅಂದರೆ ನೆನಪಾಗೋದು ತವರೇ ಅಲ್ವಾ ಅಣ್ಣ, ಅದಕ್ಕೆ ಇಲ್ಲಿಗೆ ಬಂದೆ ಅಷ್ಟೆ. ನನಗೆ ಬೇರೆ ದಾರಿ ಇರಲಿಲ್ಲ. ಇದೊಂದು ಸಲ ಸಹಾಯ ಮಾಡಿದ್ರೆ ನಾನು ಯಾವತ್ತೂ ನಿಮ್ಮ ಸಹಾಯನ ಮರೆಯೋದಿಲ್ಲ ಅಣ್ಣ. ಆಯ್ತಮ್ಮ, ನಿಮ್ಮ ಅಣ್ಣ ಹೆಂಗೋ ಕೊಡ್ತೀನಿ ಅನ್ನಲ್ಲ, ಈ ಸಲ ದುಡ್ಡು ತೊಗೊಂಡೋಗು. ಅಲ್ಲಿ ಅವ್ರಿಗೂ ತಿಳಿಸಿ ಹೇಳು, ಗೊತ್ತಾಯ್ತಾ? ನೀನು ಅರ್ಥ ಮಾಡ್ಕೋ ಸರಳ. ಈ ಸತಿ ದುಡ್ಡು ನಿಮ್ಮ ಅಣ್ಣ ಕೊಡ್ತೀನಿ ಅಂದಿದ್ರಲ್ಲ, ತಗೊಂಡು ಹೋಗು. ಆರಾಮಾಗಿ ಹಬ್ಬ ಮಾಡು, ಖುಷಿಯಾಗಿ ಗಂಡನ ಜೊತೆ ಇರು. ಬಂದರೆ ನಿನ್ನ ಗಂಡನ ಜೊತೆ ಖುಷಿಯಾಗಿ ತವರಿಗೆ ಬಾ. ಅದು ಬಿಟ್ಟು ಈ ಥರ ಬಂದರೆ ನಮಗೂ ಬೇಜಾರಾಗುತ್ತಮ್ಮ. ಆದರೆ ನಿಮ್ಮ ಗಂಡನ ಮನೆಯವರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವ್ರು ನಾವಲ್ಲ, ಅದು ನೀನೇ ಅರ್ಥ ಮಾಡ್ಕೊ ಅಷ್ಟೆ. ಹೌದು ರಾಣಿ, ಏನು ಮಾಡೋದು? ಒಳ್ಳೆ ಮನೆ ಅಂತ ಕೊಟ್ಟು ಮದುವೆ ಮಾಡಿಬಿಡ್ತೀವಿ. ಆಮೇಲೆ ಅಲ್ವಾ ಗೊತ್ತಾಗೋದು ಅದರ ಬಂಡವಾಳ ಏನು ಅಂತ. ಸರಿನಮ್ಮ, ನಾನು ಹೋಗಿ ಬರ್ತೀನಿ. ಇರು ಸರಳ, ಕುಂಕುಮ ತೊಗೊಂಡೋಗಿವಂತೆ. ಸರಿ ಅದಕ್ಕೆ ನಾನು ಇನ್ನು ಹೋಗಿ ಬರ್ತೀನಿ. ನಗನಗ್ತ ಕುಂಕುಮ ತೊಗೊಂಡೋಗು ಸರಳ, ಬೇಜಾರು ಮಾಡ್ಕೊಬೇಡ. ಇವಾಗ ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ, ಇನ್ಯಾಕೆ ಯೋಚನೆ? ಸರಿ ಅದಕ್ಕೆ ಆಯಿತು, ನಾನು ಇನ್ನು ಹೋಗಿ ಬರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆ ಸಮಸ್ಯೆ ಯಾವ ಥರ ಬಗೆಹರಿಸ್ಕೊಂಡ್ವಿ ನಾವು ಅಂತ. ನೀವು ನಿಮ್ಮ ಮನೇಲಿ ಇದೇ ಥರ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ? ಆದಷ್ಟು ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡಬೇಕು. ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದ ಜವಾಬ್ದಾರಿಗಳು ಇರಬೇಕು. ನೀವು ನಿಮ್ಮ ಮನೆಗಳಲ್ಲಿ ಕಷ್ಟ ಅಂತ ಬಂದಾಗ ಅವ್ರ ಕಷ್ಟನ ನೀವು ಅರ್ಥ ಮಾಡ್ಕೊಳ್ಳಿ.